ಫ್ರೆಂಡ್ಸ್ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲೊಂದು ಹೋಟ್ಲ್ ಹತ್ರ ಬಂದಿದ್ದೀವಿ. ನಮ್ಮ ಶಿವ ಇದು ನೋಡಮ್ಮ ಹುಡುಗಿ ಹುಡುಗ ಎಲ್ಲಿದ್ದಾರೆ? ಆಯನ್ನೇ ಹಾಯ್ ನೋಡಿ ಮಲ್ಕೊಂಡೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಈಗ ಶ್ರೀರಂಗಪಟ್ಟಣ ಬಂದಿದ್ದೀವಿ. ನಿಮಿಷಾಂಬದಲ್ಲಿ ಚೆನ್ನಾಗಿ ದರ್ಶನ ಆಯಿತು. ಖಾಲಿ ಇತ್ತು ಫುಲ್ಲು, ಯಾರೂ ಇರಲಿಲ್ಲ. ಇಲ್ಲೂ ಕೂಡ ಯಾರೂ ಇರಲ್ಲ ಅಂದ್ಕೊಂಡಿದ್ದೀವಿ. ನೋಡಿ ನಮ್ಮ ರೂಪ ಯಾವಾಗ ನೋಡಿದ್ರು ಬೈಯೋದೆ, ಬರ್ತಾನೆ ಇದೆ. ನನ್ನ ಕಾಲೇನು ಇಲ್ಲೇ ನಿಂತ್ಕೊಂಡಾಯ್ತಾ? ಅಲ್ಲ, ನನ್ನ ಕಾಲೇನಾರು ಇಲ್ಲೇ ಆಯ್ತಾ? ಹೋಗ್ತಾನೇ ಐತೆ, ನನ್ನ ಬಾಯಿ ಹೋಗ್ತಾನೇ ಐತೆ. ಹಾಂ, ನನ್ನ ವಿಡಿಯೋ ಹೋಗ್ತಾನೇ ಐತೆ. ಹೊಟ್ಟೆಗೆ ಹೋಗಿಲ್ಲ ಅಂದರೆ ನಾನೇನು ಮಾಡಲಿ? ನೋಡಿ ಹೋಟ್ಲಿಗೆ ಹೋಗೋಣ, ಶಾಪಿಂಗ್. ಶಬಾ, ನನಗೆ ಮಾತ್ರ ಬೇಕು ಒಂದು ಇದು. ಏನು ಅಲ್ಲ ಅಲ್ಲ, ನನಗೊಂದು ಟೊಪ್ಪಿ ಬೇಕು ಶಬಾ. ಬರೋಣ ಆಮೇಲೆ. ಉಮಕ್ಕ ಅವರು ನಮಗೆಲ್ಲ ಕೊಡಿಸ್ತಾರೆ ಅಲ್ಲ ರೂಪ? ಕೊಡಿಸ್ತೇನೆ, ಕಾಸು ಗಿಫ್ಟ್ ಕೊಡಿಸ್ಬೇಕು, ಕಾಸು ಬೇರೆ ಕೊಡ್ತಾರಂತೆ. ಹಾಂ, ಅದು ಕರೆಕ್ಟು. ರೂಪಾಗೆ ಗಿಫ್ಟ್ ಕೊಡಿಸ್ಬೇಕು. ಯಾವಾಗಲೂ ಅರ್ಜೆಂಟು, ಅರ್ಜೆಂಟಲ್ಲೇ ಇರ್ತಾರೆ. ನೋಡಿ ನೋಡಿ, ಬಿರಿಯಾನಿ ರೆಡಿ ಶೈ. ಹ್ಞೂ, ಉಮ್ಮಾಕು ಆರಾಮ್ ನಿಂಗೆ ಕಾಡ್ತಾರೆ ಒಂದು ಬಿರಿಯಾನಿ ಅಂತ. ರೂಪ ಚಪ್ಪಲಿ ಬಿಡೋದಕ್ಕೆ ಬನ್ರಿ. ಹುಮಾಗ್ ಡಿಸ್ಟರ್ಬ್. ನಿಲ್ಸ್ಕಾ ಊರ್ಕೆ. ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಂಗೆ ಅವರಲ್ಲ. ಶಬಾ, ಕಾಲು ತೊಳ್ಕೊಳ್ಳಿ. ಬರ್ತಾ ಇದೆ ನೀರು. ಫ್ರೆಂಡ್ಸ್, ಇಲ್ಲಿವರೆಗೂ ಅಷ್ಟೇ ವಿಡಿಯೋ ಮಾಡೋದಕ್ಕಾಗೋದು. ಮುಂದೆ ವಿಡಿಯೋ ಮಾಡೋ ಆಗಿಲ್ಲ, ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಹೋದ್ರ ಏನಂತ ನಾನು ಕೇಳಿದ್ದು. ಫಾರಿನವ್ರು ಬಂದಿದ್ದಾರೆ. ಫಾರಿನವ್ರನ್ನ ನೋಡಬೇಕು. ಫ್ರೆಂಡ್ಸ್ ನೋಡಿ, ಇದೇ ರಂಗನಾಥ ಸ್ವಾಮಿ ದೇವಸ್ಥಾನ, ಹಳೇ ಕಾಲದ್ದು, ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಇಲ್ಲಿವರೆಗೂ ಅಷ್ಟೇ. ಇಷ್ಟು ಮಾತ್ರ ಮಾಡ್ತೀನಿ. ರಂಗನಾಥ ಸ್ವಾಮಿ ಮಲ್ಕೊಂಡಿರ್ತೈತಲ್ಲ, ಆ ಥರ ಒಂದು ದೇವಸ್ಥಾನ. ಉಮಾಕ್ ಅವರ ವ್ಲಾಗ್ ಮಾಡ್ತಾಯಿದ್ದೀವಿ. ಛಾಯಾ, ಈಗ ರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ನೆಕ್ಸ್ಟ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಫಸ್ಟು ನಮ್ಮ ಶೋಭ ಫಾರಿನವ್ರ ಹತ್ರ ಫೋನ್ ಕೊಟ್ಬಿಟ್ಟು ಫೋಟೋ ಹೊಡ್ಸ್ಕೊಂಡಿದ್ದಾಳೆ.
ಇವತ್ತು ಬೇಗ ಆಯ್ತಲ್ಲ ದರ್ಶನ. ಲಾಸ್ಟ್ ಟೈಮ್ ಹೋದ ವರ್ಷ ಬಂದಾಗ ತುಂಬ ಕ್ಯೂ ಇತ್ತು. ಇವತ್ತು ನಾವೇ ಫಸ್ಟ್ ಏನೋ ಅನ್ನೋ ಥರ ಇತ್ತು. ನಮ್ಮ ರೂಪ ಒಂದು ಬ್ಯಾಗ್ ಕೇಳಿದ್ರು, ಇಲ್ಲಿ 1800 ರೂಪಾಯಿ ಹೇಳಿದ್ರು. ಶಾಕ್ ಆಗಿ ಶಾಕಿಂಗಲ್ಲಿ ಬಂದ್ಬಿಟ್ಟು ಈಗ ಈ ಥರ ಕ್ಯಾಬ್ ಇವ್ರಿಗೆ ನಮಗೆ ಎಲ್ಲಾದರೂ ಒಳಗ ಮೈಂಟ್ಲಿ ಇಟ್ಲದಿಂದೆ ಎಷ್ಟಣ್ಣ? ಇದೆಷ್ಟು ಅದೆಷ್ಟು? ಅದು ಮೇಲೆ ಇರೋದು ಅಷ್ಟೇನಾ? 250. 100 ರೂಪಾಯಿ ಮಾಡ್ಕೊಂಡು ಕೊಡೋರಿ. ಅದು 100 ರೂಪಾಯಿನಾ? 100 ರೂಪಾಯಿ ಅದು. ಬೆಂಗಳೂರಿನಲ್ಲಿ ಸಿಗ್ತಂದೆ 100 ರೂಪಾಯಿ ಮಾಡ್ಕೊಂಡು ಕೊಡ್ರಿ. ಅದೇ ಅಲ್ಲ ನೋಡಿ, 100 ರೂಪಾಯಿಗೂ ಬರಲ್ಲಂತೆ. ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲೊಂದು ಹೋಟ್ಲ್ ಹತ್ರ ಬಂದಿದ್ದೀವಿ. ಶ್ರೀರಂಗಪಟ್ಟಣ ಹತ್ರ ಒಂದು ಹೋಟ್ಲು ನೋಡಿ. వాళ్ళు రాలే ఇంకా ఏం దిగాల కదరా. ಶೋಭಾ ಏನು ತಿನ್ನೋಣ? ಬಿರಿಯಾನಿನ? ದೊಡ್ಡ ಹೋಟ್ಲ ಕರ್ಕೊಬಂದವ್ರೆ. ಜಾಸ್ಮಿನ್ ಸರ್ ಇಲ್ಲಿ ಬನ್ನಿ, ಹೊಟ್ಟೆ ಕೊಟ್ಬಿಡಿ. ಅಲ್ಲ ನಾವು ಬಿಲ್ ತಗೊಂಡ್ಬಿಡೋಣ. ಹೋಗಿ. ಹಾಯ್ ಅಜ್ಜಿ. ಇವರು ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಎವರಿಗೇನ್ ಅದು ಹೇಳಕ್ಕೆ ಬರಲ್ಲ ಡೈಲಾಗ್ ನಮ್ಗೆ. ಓ ನೋಡಿ, ಈ ಡೈಲಾಗ್ ಕೇಳಿ ಕೇಳಿ ಪಾಪ ಯಾರು ಬೇಜಾರು ಮಾಡ್ಕೋಬೇಡಿ. ಬೇಜಾರು ಮಾಡ್ಕೋಬೇಡಿ. ನಮ್ಮ ಆಂಟಿ ಹಂಗೆ ಕರೆಕ್ಟಾ? ನನ್ನ ಆಂಟಿ ಅಂದಿದ್ದು. ಆಂಟಿ ಬೇಕಾ ಅಜ್ಜಿ ಬೇಕಾ? ಒಂದು ಹೇಳು. ಗಾಂಟಿನೂ ಬೇಡ, ಅಕ್ಕನೂ ಬೇಡ. ನಮ್ಮ ಶೋಭಾ ಸೈಡ್ ಗ್ಯಾಪಲ್ಲೇ ರೀಲ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಭೂವರಹ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಶೋಭಾ ಮತ್ತೆ ರೂಪ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಎಂಜಾಯ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ನೋಡಿ ನಮ್ಮ ವಿಡಿಯೋ ಹೆಂಗ್ ಬರುತ್ತೆ ಅಂತ ನೋಡಿ. ಲೈಫ್ ಇರೋದು ಒಂದೇ ಲೈಫ್. ಎಂಜಾಯ್ ಮಾಡಬೇಕು. ಕರೆಕ್ಟ್. ನಾವು ಸತ್ತೋದಾಗ ಏನೂ ಎತ್ಕೊಂಡು ಹೋಗಲ್ಲ, ಆಸ್ತಿನೂ ಎತ್ಕೊಂಡು ಹೋಗಲ್ಲ, ಏನು ಎತ್ಕೊಂಡು ಹೋಗಲ್ಲ. ನಾವೇನು ಎಂಜಾಯ್ ಮಾಡಿರ್ತೀರೋ, ನಾವೇನು ಬೇರೆಯವ್ರಿಗೆ ಏನು ಕಷ್ಟಕ್ಕೆ ಏನು ಮಾಡಿರ್ತೀರೋ ಅದೇ ನಮ್ಮ ಮುಂದೆ ಬರೋದು. ಆಸ್ತಿನೂ ಬರಲ್ಲ, ಯಾವ ಹಣನೂ ಬರಲ್ಲ, ಯಾವುದು ಬರಲ್ಲ. ಅದಕ್ಕೆ ಲೈಫ್ನ ಎಂಜಾಯ್ ಮಾಡಬೇಕು. ಇರೋದು ಒಂದೇ ಲೈಫ್, ಎಂಜಾಯ್ ಮಾಡಿ. ಎಲ್ಲರಿಗೂ ನಿಮ್ಮೆಲ್ಲರಿಗೂ ಇದೆ ಮತ್ತೆ ಎಂಜಾಯ್ ಮಾಡಿ. ಫಸ್ಟ್ ಟೈಮ್ ಮಾತು ಇಷ್ಟೊಂದು ಶೋಭಾ ಹೇಳೋದು ಅದು ನೀವು ಯೂಟ್ಯೂಬ್ ನಮ್ಮ ಬ್ಲಾಗಲ್ಲಿ ನೋಡ್ಕೊಳ್ಳಿ ಅಷ್ಟೇ. ಕರೆಕ್ಟ್ ಅನ್ನು ಎಂಜಾಯ್ ಮಾಡಿ. ಎಂಜಾಯ್ ಮಾಡಿ ಅಷ್ಟೇ. ಸೂಪರಾಗಿ ಎಂಜಾಯ್ ಮಾಡಿ ಅಷ್ಟೇ. ಎಂಜಾಯ್ ಮಾಡಿ. ಓಕೆ. ನಮ್ಮ ಶೋಭಾ ಅವಳ ಸಿಕ್ಕಿದ ಏನ್ ಪಟ್ಟ ಏನಾ ನಮ್ಮ ಶಿವ ಕೈ ಕಟ್ಟಿ ಓಡಿ ಹೋದನು. ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಬಿಡುವುದನ್ನು ಬಿಟ್ಟು ಕೈಲಾಸ ಸೇರಿಕೊಂಡನು. ನಮ್ಮ ಶಿವ ಜೋಶೇ ಇಲ್ಲ, ಯಾರು ಹೇಳ್ತಾ ಇಲ್ಲ. ಊಟ ಡ್ಯಾನ್ಸ್ ಆಡಬೇಕು ಅಂದ್ರೆ
ಯಾವ್ದು ಯಾವ ಸಾಂಗು ಇದು ನೋಡಮ್ಮ ಹುಡುಗಿ ರವಿಚಂದ್ರನ್ ಅದ್ರಲ್ಲಿ ನಮ್ಮ ಅಕ್ಕ ಅವರು ಹುಡುಗಿ ನಾನೇ ಹುಡುಗಿ ನಮ್ಮ ಅಜ್ಜಿ ಹುಡುಗ ಇಲ್ಲಿದ್ದಾರೆ ಆಯನ್ನೇ ಹಾಯ್ ಹಾಯ್ ಕನ್ನಡ 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 ಬನ್ನಿ ಫ್ರೆಂಡ್ಸ್, ಇಲ್ಲಿ ಒಂದು ಶಾರ್ಟ್ಸ್ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂತು. ಇದು ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅದರಲ್ಲಿ ಹೋಗಿ ನೋಡಿ. ಆದರೆ ಇದರಲ್ಲಿ ಹಾಕಿದ್ರೆ ಕಾಫಿ ರೇಟ್ ಬರುತ್ತೆ, ಇದು ಸಾಂಗ್ ಎಲ್ಲ ಹಾಕಿದ್ರೆ. ಹಾಗಾಗಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಹೋಗಿ ಒಂದು ಸರಿ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಎಲ್ಲರೂ ಕೂಡ. ನಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ನಮ್ಮ ಸಾಕಮ್ಮ ಅಜ್ಜಿ ಅವ್ರು ಸೂಪರಾಗಿ ಡ್ಯಾನ್ಸ್ ಮಾಡಿದ್ರು. ಅಜ್ಜಿ ಕಂಗ್ರ್ಯಾಚುಲೇಷನ್ ಅಜ್ಜಿ, ಸೂಪರಾಗಿ ಡ್ಯಾನ್ಸ್ ಆಡಿದ್ರಿ. ಅಲ್ಲ ಬಂದ್ರೆ ಬರಲ್ಲ ವಯಸ್ಸು ನಮ್ಗೆ ನಿನ್ನಷ್ಟು ಬರಲ್ವೇ ಆಡಕ್ಕೆ? ಸೂಪರ್ ಅಂಟಿ ನೋಡಿ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ఇದ್ದಾರೆ, అజ్జిಗೆ. ఎట్లా చేస్తే సేమ్ టు సేమ్ అట్లా చేసు నీకు సిగ్గులే నాకు మనం నువ్వు అట్లా వచ్చింది నాకు రాదే అందుకే నీకు గ్రేట్ అని చెప్తా ఉండే ఎలా గేట్ ఆడ గేట్ యాడ్ గేట్ ఈ పాప రీల్స్ చేస్తుంది భరతనాట్యం ಅದಕ್ಕೆ కొట్టడమా ಫ್ರೆಂಡ್ಸ್ ನೋಡಿ, ಈ ಹುಡುಗಿ ಹೆಸರು ಮಂಜರಿ ಅಂತ. ತುಂಬ ಚೆನ್ನಾಗಿ ಭರತನಾಟ್ಯ ಹಾಡೋದ್ಲು, ತುಂಬ ಇಷ್ಟ ಆಯಿತು. ನೋಡಿ ಅಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಒಂದು ರೀಲ್ ಮಾಡ್ತೀನಿ ಅಂದ್ಬಿಟ್ಟು ಮಾಡಿದ್ಲು. ಭರತನಾಟ್ಯ ಮಾತ್ರ ಸೂಪರಾಗಿ ಮಾಡ್ತಾಳೆ, ತುಂಬ ಚೆನ್ನಾಗಿದೆ. ಇದು ಸಾಂಗ್ ಎಲ್ಲ ಹಾಕೋಗಿಲ್ವಲ್ಲ, ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ. ಓನ್ಲಿ 50 rupees, ಒಂದು ಫೋಟೋಗೆ 50 rupees, ಒಂದು ಫೋಟೋಗೆ 50 rupees, ಒಂದು ಫೋಟೋಗೆ 50 rupees, ಒಂದು ಫೋಟೋಗೆ 50 rupees ಕೊಡ್ರಿ. ಐ ನೋಡಿ, 50 rupees ಈ ಥರನೂ ಫೋಸ್ ಕೊಡ್ತಾರಂತೆ. ಏ 50 rupees ನಂದು, ಹುಷಾರಾಗಿಟ್ಕೋ. 50 rupees ಅಲ್ಲಿ ಇದು ವ್ರತ ಇದೆಯಂತೆ, ಅದಕ್ಕೆ ಎಲ್ಲ ಫೋಟೋ ಹಿಡ್ಕೊತಾ ಇದ್ದಾರೆ ಎಲ್ಲರೂ. ಹಾಂ, ನಂದಿ ನೋಡಿ, ಅವ್ರಿಗೊಂದು ಫೋಟೋ ಹಿಡ್ಕೊಳಕ್ಕೂ ಬರಲ್ಲ, ಲೋಟ್ ಉಲ್ಟಾ ಇಟ್ಕೊಂಡಿದ್ದಾರೆ, ಉಲ್ಟಾ ಇಟ್ಕೊಂಡ್ಬಿಟ್ಟಿದ್ದಾರೆ. 50 ರೂಪಾಯಿ ಲೋಟ್ ಕೊಟ್ಟಿದ್ದೇನೆ ನಾನು. ಕೊಡು, ತಗೋ. ಹೇಯ್ ಹೇಯ್ ಬೈಲ್, ನನ್ನ ಫೋಟೋ ತೆಗಿ. ನೋಡ್ತಾ ಇದೆಯಾ ವಿಡಿಯೋನಾಕ ಫೋಟೋನಾ? ఇక్కడ 50 రూపీస్ కల్లిన రత ఇది తీసుకో. దీంట్లో యావదాక ప్రెస్ చేసేదాక
ಫ್ರೆಂಡ್ಸ್, ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಕೃಷ್ಣ ದೇವರಿದೆ ಒಳಗಡೆ. ಆಚೆ ಏನಿದೆ ಈ ಕಲ್ಲು ಸೇಮ್ ಇದೇ ಕಲ್ಲಲ್ಲೇ ಒಳಗಡೆ ಎಲ್ಲ ಫುಲ್ಲು ಮಾಡಿದ್ದಾರೆ. ಎಲ್ಲ ದೇವರುಗಳ ಒಂದೇ ಥರ ದರ್ಶನ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಒಳಗಡೆ ತುಂಬ ದೊಡ್ಡದಾಗಿದೆ. ನಾವು ಇಷ್ಟು ದೊಡ್ಡದಾಗಿ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಹೋಗಿ ಒಂದ್ಸರಿ. ತುಂಬ ಚೆನ್ನಾಗಿದೆ. ಬ್ಯಾಕ್ ವಾಟರ್, KRS ಬ್ಯಾಕ್ ವಾಟರ್ ಅಂತ ಇದು. ಅದು ಹಿಂದೆ ಒಂದು ದೇವಸ್ಥಾನ ಇದೆ. ಸಖತ್ ಬಿಸಿಲಿದೆ, ಕಣ್ಣು ಬಿಡೋಕ್ಕೂ ಆಗ್ತಾಯಿಲ್ಲ. ಆದರೆ ದೇವಸ್ಥಾನ ಮಾತ್ರ ಸೂಪರಾಗಿದೆ. ನಮ್ಮ ಉಮಾಂಟಿಯವ್ರು ನೋಡಿ ಯಾವ್ಯಾವ ಫೋಸ್ ಕೊಡ್ತಾ ಇದ್ದಾರೆ ಅಂತ. ಫೋಟೋ ತೆಗಿಬೇಕಂತೆ. ವಾವ್ ರೂಪಾ, ನೆಕ್ಸ್ಟು ಅವ್ರಿಗೊಂದು ಕ್ಲಿಪ್ಪು ವಾವ್ ಅಂತ. ಸ್ಮೈಲ್. ಓಕೆ, ಡನ್. ಸಾಕ, ಇನ್ಯಾವುದಾದ್ರೂ ಫೋಸ್ ಕೊಡ್ತೀಯಾ? ಅಜ್ಜಿ ಇಬ್ರು ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಡನ್. ವಿಡಿಯೋ ಆನೆ ಶಶಿಚಿನ್ಲೆ ನೋಡಿ. ಇಲ್ಲಿ ತುಳಸಿ ಗಿಡ ಎಷ್ಟು ಚೆನ್ನಾಗಿದೆ. ತುಳಸಿ ಗಿಡಗಳೇ ನಮ್ಮ ಮನೆ ಹತ್ರ ಬೆಳೆಯಲ್ಲ. ಬಿಸಿಲಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೀರಲ್ಲಿ ಶಬಾ ಒಂದು ನೀರೆಲ್ಲ ಆಡೋದಕ್ಕಾಗಲ್ಲ. ಇಲ್ಲ ಅಷ್ಟೇ ನೋಡ್ಬೋದು ವ್ಯೂ. ಎಲ್ಲೈತೆ? ಹೌದಾ? ಆದರೆ ಎಲ್ಲರೂ ನೋಡಿ, ಲಾಸ್ಟ್ ಸೀಟಲ್ಲಿ ಕುತ್ಕೊಂಡಿದ್ದೀವಿ ಅಂದ್ಬಿಟ್ಟು ಅವ್ರಿಬ್ಬರು ನೆಬ್ರಿಸ್ಬಿಟ್ಟು ಆರಾಮಾಗಿ ಮಲ್ಕೊಂಬರ್ತಾವ್ರಿ ಇವರು. ಇಂಥ ಚಾನ್ಸ್ ಯಾರಿಗೆ ಸಿಗ್ಬೇಕಲ್ಲ, ಇಂಥ ಚಾನ್ಸ್ ಯಾರಿಗೆ ಸಿಗ್ಬೇಕು. ಅಣ್ಣ ತಮ್ಮ ಬಂಧು ಬಳಗ ನಾವೇ ಎಲ್ಲ ಈ ಕಡೆ ಫ್ರೆಂಡ್ಸ್, ನಾವೀಗ ಭೂವರಹ ಸ್ವಾಮಿಗೆ ಬಂದಿದ್ದೀವಿ. ಇಲ್ಲೂ ಕೂಡ ವೀಡಿಯೋ ಮಾಡೋ ಹಾಗಿಲ್ಲ, ಆಚೆ ಮಾತ್ರ ವೀಡಿಯೋ ಮಾಡ್ತೀವಿ. ಸಖತ್ ಬಿಸಿಲಿದೆ. ನೋಡಿ, ಎಂಟ್ರೆನ್ಸ್ ಇಲ್ಲಿಂದನೇ ಹೋಗ್ಬೇಕಂತೆ. ನಾವೇ నేను ఆవిడనే చెప్తాను పొడలేనికి బ్యాగ్లో ఉంది మరి చెప్తుంటే పోనీరా ఇంక ముందు కదా ಸುತ್ತಾಕೊಂಡು ಹೋಗ್ಬೇಕನ್ನಲ್ಲ ಇದು. ಏನೇ ಕೇಳ್ಕೋಬೇಕು, ಮಕ್ಕಳ ಸಂತಾನ, ಮದುವೆ ಲಗ್ನ, ಕೋರಿದ್ನವರ ಯಾವುದೇ ಕಷ್ಟ ಇದ್ರೆ ಭಗವಂತ ಬಲಬಾಲ್ದಲ್ಲಿ ಮಣ್ಣು ಎತ್ಕೋಬೇಕು. ನೀವು ಮಣ್ಣು ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿಸ್ಕೋಬೇಕು. ಒಂದು ಚೀಟಿ ಬರೆಸ್ಕೊಂಡು ಆ ಮಣ್ಣು ಪೂಜೆ ಮಾಡಿಸ್ಕೊಂಡದ ಮನೆಗೆ ತೊಗೊಂಡೋಗಿ ಒಂದು ಬಿಳಿ ಬಟ್ಟೆ ತೊಳೆದು ಅರ್ಶನ ಮಾಡಿ ಮಣ್ಣನ್ನು ಕಟ್ಟಿಟ್ಟು ಪೂಜೆ ಮಾಡಬೇಕು. ಇನ್ನೇನಿಲ್ಲಿ ತುದಿ ಎಳೆನೂ ಸಹಿತ ಕಟ್ಟಂಗಿಲ್ಲ.
ಯಾವುದೇ ಕಷ್ಟ ಇದ್ದು ಪರಿಹಾರ ಆಗಬೇಕು. ನಮಗೆ ಮಕ್ಕಳ ಸಂತಾನ ಬೇಕು. ಮದುವೆ ಲಗ್ನ ಆಗದೆ ಮದುವೆ ಲಗ್ನಕ್ಕೆ ಕೋರ್ಟಲ್ಲಿ ಏನಾದ್ರು ಯಾವಾಗ ನಡೀತಾರೆ, ಯಾವಾಗ ತೀರ್ಮಾನ ಆಗುತ್ತೆ. ಸೈಟ್ ಅದೇ ಮನೆ ಕಟ್ಟಬೇಕು, ಅನುಗ್ರಹ ಇಲ್ಲ ನಮಗೆ, ದುಡ್ಡು ಕಾಸ್ತೀವಿ ಅಂದರೆ ಪ್ರತಿಯೊಂದಕ್ಕೂ ಮಣ್ಣು ಪೂಜೆ ಕವರ್ ಕೊಡ್ತೀವಿ. ನಾವೇನು ಮಣ್ಣು ಕೊಡಲ್ಲ. ಮಣ್ಣಲ್ಲಿ ನಿಮ್ಮ ಕೈಲಿ 3 ಅಡಿ ಮಣ್ಣು ಎತ್ಕೊಳ್ಳಿ, ಪೂಜೆ ಮಾಡಿಸ್ಕೊಳ್ಳಿ, ನಮಗೆ ಊಟ ಮಾಡಿ ಸಂತೋಷವಾಗಿ ಹೋಗಿ, ನಿಮಗೂ ಸಂತೋಷ ಕೊಡ್ತಾನೆ ಬಂದು. ಇಲ್ಲಿ ಭೂವರಹ ಸ್ವಾಮಿ ದೇವಸ್ಥಾನ ಹತ್ರ ಮಣ್ಣೇನ ಸಿಗುತ್ತಂತೆ. ದೇವ್ರ ಹತ್ರ ಮಣ್ಣು ತಗೊಂಡು ಮನೆಯಲ್ಲಿ ಕಟ್ಟಬೇಕು ಅಂತ ಹೇಳಿದ್ರು ಅಜ್ಜಿ. ಫಸ್ಟ್ ಟೈಮ್ ಬಂದರೆ ಮಾಹಿತಿ ಕೇಳ್ಕೊಂಡು ಹೋಗ್ಬಿಡಿ ಮೇಡಮ್. ಇಲ್ಲಿ ಏನಂದರೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಫೌಂಡೇಶನ್ ಮಾಡ್ಕೊಂಡು ಇಟ್ಕೆ ತೊಗೊಂಡು ಹೋಗ್ತಾರೆ. ಇಲ್ಲಿ ಭೂದೇವಿ ಸಮೇತ ಲಕ್ಷ್ಮೀ ಭೂವರ ಸಮೇತ ಇದು ಭೂಮಿ ಸಂಬಂಧಪಟ್ಟಂಗೆ. ಖಾಲಿ ಸೈಟ್ ತೊಗೊಬೇಕಾಗಲಿ, ಆಲ್ರೆಡಿ ಸೈಟ್ ಇದೆ ಮನೆ ಕಟ್ಕೊಬೇಕಾಗಲಿ, ಬಿಸ್ನೆಸ್ ಮಾಡ್ತಾರೆ, ಭೂಮಿದ ಅದರ ವಿವಾದಗಳು, ಮಕ್ಕಳ ಬಗ್ಗೆ ಎಜುಕೇಷನ್, ಜಾಬು, ಮದುವೆ, ಇಷ್ಟು ಕೋರಿಕೆನ ಮಣ್ಣಲ್ಲಿ ಕೇಳ್ಕೊಂಡು ಹೋಗ್ತಾರೆ. ಮಣ್ಣಲ್ಲಿ ದೇವಸ್ಥಾನ ಹತ್ರ ಇರುತ್ತೆ, ಕವರ್ ಕೊಡ್ತೀವಿ, ಪೂಜೆ ಸಾಮಾನು ಕೊಡ್ತೀವಿ. ನಿಮ್ಮ ಮನೆ ದೇವ್ರ ಪ್ರಾರ್ಥನೆ ಮಾಡಿ 3 ಮುಷ್ಟಿ ಮಣ್ಣು ತೊಗೊಂಡು ಆ ಮಣ್ಣನ್ನು ಹನ್ನೊಂದು ಪ್ರದಕ್ಷಿಣೆ ಮಾಡಿ ಒಳಗಡೆ ಕೊಟ್ಟು ಪೂಜೆ ಮಾಡ್ಕೊಡ್ತಾರೆ. ಮಾಡಬೇಕಾದ್ರೆ ದೇವರಲ್ಲಿ ನೀವು ಏನು ಅನ್ಕೊಂಬಂದಿರೋ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆಗೆ ಹೋದ್ಮೇಲೆ ಮಡಿದು ವೈಟ್ ಬಟ್ಟೆನ ಅರ್ಶಿನ ಬಟ್ಟೆ ಮಾಡಿ ಕಟ್ಟಿ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಅನ್ಕೊಂಡು ಕೆಲಸ ಆಗುತ್ತೆ, ಕಂಪಲ್ಸರಿ ಆಗುತ್ತೆ. ಇಲ್ಲಿ ಬಂದಮೇಲೆ ಆದಮೇಲೆ ಆ ಮಣ್ಣನ್ನು ನಿಮ್ಮ ಮನೆ ಹತ್ರ ತುಳಸಿ ಕಟ್ಟೆಗೆ ಹಾಕೊಂಡು ಇದು ಮಣ್ಣು ತೊಗೊಂಡು ಕವರ್ ತೊಗೊಳ್ಳಿ, ಪೂಜೆ ಏನು ಬೇಕು ತೊಗೊಂಡು ಅಲ್ಲಿ ತಗೊಂಡು ನಿಮ್ಗೆ ಏನೋ ಒಂದು ಏನು ನಮಗೊಂದು ವ್ಯಾಪಾರ ಅದೇ ವರಹ ಸ್ವಾಮಿ, ವರಹ ಸ್ವಾಮಿದು ಫೋಟೋಸ್. ಇಲ್ಲಿ ಪಕ್ಕದಲ್ಲೇ ಒಂದು ನದಿ ಇದೆ. ಯಾವ ನದಿ ಇದು, ಯಾವ ನದಿ ಅಂತ ಗೊತ್ತಿಲ್ಲ ನಮಗೆ, ಫಸ್ಟ್ ಟೈಮ್ ಬರ್ತಾ ಇರೋದು. ಅವರೆಕಾಯಿ ಬಾಗುಂದಿ ಅಂತ. ಎಷ್ಟಣ್ಣ ಕೆ ಜಿ? 100 ರೂಪಾಯಿಗೆ 2 kg. ಪರವಾಗಿಲ್ಲ ಸರ್, 100 ರೂಪಾಯಿ ಕೊಡ್ತೀವಿ. పోదా ఇట్లా పోతా ఆడాల జనాలు ఎట్లా పోయారు అట్లా అంతే. ఏనంతే ನೋಡಿ, ಇದೇ ಭೂವರಹ ಸ್ವಾಮಿ ದೇವಸ್ಥಾನ. ಸ್ವಲ್ಪ ಸುತ್ತಾಗುತ್ತೆ, ಆ ಕಡೆಯಿಂದ ಎಂಟ್ರೆನ್ಸ್ ಕೊಟ್ಟಿದ್ದಾರೆ, ಸುತ್ಕೊಂಡು ಬರಬೇಕು ದೇವಸ್ಥಾನಕ್ಕೆ. ಎಲ್ಲ ಕ್ಲೋಸ್ ಆಯ್ತಂದಂಟನ, ಕ್ಲೋಸ್ ಆಗುತ್ತಂತೆ, ಅದಕ್ಕೆ ಓಡ್ತಾ ಇದ್ದೀವಿ. ಕ್ಲೋಸ್ ಆದರೆ ಮತ್ತೆ ಅಷ್ಟು ದೂರದಿಂದ ಬಂದು ದರ್ಶನ ಆಗಿಲ್ಲ ಅಂದರೆ ಬೇಜಾರಲ್ವಾ. ಅದಕ್ಕೆ ಫಸ್ಟ್ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ಅನ್ನ ಪ್ರಸಾದ ಕೊಡ್ತಾ ಇದ್ದಾರೆ, ಇಲ್ಲೇ ಊಟ ಮಾಡಿಕೊಂಡು ಓಡಾಡ್ತೀವಿ. ಇಟ್ಕೊಂಡ್ರೆ ಆಯಿತು. ಆಮೇಲೆ ಅಷ್ಟೇ ಅಲ್ಲಿ ಮನೆ ಕಟ್ಟೋಂಗಿದ್ರೆ ಇಲ್ಲಿ ಕಲ್ಲನ್ನ ಜೋಡಿಸಿದ್ರೆ ಮನೆ ಕಟ್ಟಕ್ಕೆ ಅನುಕೂಲ ಆಗುತ್ತಂತೆ. ಭೂವರಹ ಸ್ವಾಮಿ ದೇವಸ್ಥಾನದಲ್ಲಿ ಇನ್ನೂ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ಭೂವರಹ ಸ್ವಾಮಿ ದೇವಸ್ಥಾನ ದೇವರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ನೋಡಿ, ಹಂದನ ಇದೆ, ಹೋಗ್ಬಿಟ್ಟು ಇಲ್ಲಿ ಊಟ ಮಾಡಿಕೊಂಡು ಆಮೇಲೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಯಾಡ್ಕೆ ವರಮ್ಮ